ನೀವು ನಿಮ್ ಡ್ಯಾಡಿಗೆ ಫೋನ್ ಮಾಡ್ಬಿಟ್ಟು ಐ ಲವ್ ಯು ಅನ್ಬೇಕು. ಇಷ್ಟೇ ಲವ್ ಯು ಅಂತ ಹೇಳ್ಬೇಕು. ವೈರ್ ಶಿವರಿಂಗ್ ಬ್ರೋ. ಬ್ರೋ ಯಾರ್ದನ ಬೇರೆಯವ್ರನ್ನ ಅಪ್ಪ ಸೇವ್ ಮಾಡ್ಬಿಟ್ಟಿದೀರಾ? ಅದ್ಯಾರು ಬ್ರೋ ಅಷ್ಟು ಹಚ್ಕೋತೀರಾ? ಊರಿಂದ ಆಚೆಗೆ ಮತ್ತಾನೆ ಹೇಳಿದೀರಾ ಐ ಲವ್ ಯು ಅಂತ? ಇಲ್ಲ ಸರ್, ಇವತ್ತೇ ಫಸ್ಟ್ ಟೈಮು. ಬ್ರೋ ನನ್ ದಿನ ಹೇಳ್ತೀನಿ ಬ್ರೋ, ಅದೇನ್ ಸ್ಪೆಷಲ್? ಈ ತರ ಹೇಳಿದ್ರೆ ಅವ್ರ ರಿಯಾಕ್ಷನ್ ಏನಿರುತ್ತೆ ಅಂತ. ಮಾಡಕ್ ಕೆಲಸ ಇಲ್ಲ ಅಂತಾರೆ. ಮನೆಗೆ ಬಾ ಅಂತಾರೆ. ಅಪ್ಪ ಐ ಲವ್ ಯು. ಐ ಲವ್ ಯು ಅಪ್ಪ. ಅಪ್ಪ ಐ ಲವ್ ಯು. ಐ ಲವ್ ಯು ಅಪ್ಪ. ಐ ಲವ್ ಯು ಪಾ. ಐ ಲವ್ ಯು. ಐ ಲವ್ ಯು ರೆಡಿ. ಐ ಲವ್ ಯು. ಮನೆಗೆ ಬಂದ್ಮೇಲೆ ಸೂಪರ್ ಬ್ರೋ. ಸರ್ ಹೆಲ್ತ್ ಪಾಯಿಂಟ್ ಆಫ್ ವ್ಯೂ ಮಕ್ಕಳು ಯಾವತ್ತು ನಮ್ಗೆ ಖುಷಿಯಾಗಿ ನಮ್ಮ ಹತ್ರ ಮಾತಾಡ್ತಾರೋ ಅವು ನಮ್ಮ ಹೆಲ್ತ್ ಪ್ರಾಬ್ಲಮ್ ಗೊತ್ತಾಗಲ್ಲ. ನಮ್ಮ ಅಪ್ಪ ಇದ್ರೆ ಏನೋ ಒಂದ್ ಮಾಡ್ತಿದ್ವಿ, ಚೆನ್ನಾಗಂತೂ ಓದ್ತಿದ್ವಿ. ಇವಾಗ ಅಪ್ಪ ಇಲ್ಲ. ಡ್ಯಾಡಿ ತೀರೋಗಿ ಒಂದು 10 years ಆಗ್ತದೆ. 10 years ಆಗೋಯ್ತು. ಡೋಂಟ್ ಕ್ರೈ ಅಂಡ್ ಐ ಆಮ್ ರಿಯಲಿ ಸೋ ಸಾರಿ. ಐ ಆಮ್ ರಿಯಲಿ ಸೋ ಸಾರಿ. ಹಾಯ್ ಡಾರ್ಲಿಂಗ್ಸ್. ತುಂಬಾ ಜನ ಅವ್ರ ಅಪ್ಪನ ಮೇಲೆ ಪ್ರೀತಿ ಇದ್ರು ಎಕ್ಸ್ಪ್ರೆಸ್ಸೇ ಮಾಡ್ಕೊಳ್ಳಲ್ಲ. ಅದರಲ್ಲೂ ಐ ಲವ್ ಯು ಅಂತ ಹೇಳೋದೇ ಇಲ್ಲ. ಅದರಲ್ಲೂ ಹುಡುಗರ್ನಂತೂ ಕೇಳ್ಕೊಳ್ಳೇಬೇಡಿ. ಇವತ್ತು ನಾವು ಅದನ್ನ ಚೇಂಜ್ ಮಾಡ್ತಾ ಇದೀವಿ. ಸ್ಟ್ರೇಂಜರ್ಸ್ನ ಮಾತಾಡಿಸಿ ಅವ್ರ ಅಪ್ಪನ ಕಾಲ್ ಮಾಡಿ ಐ ಲವ್ ಯು ಡ್ಯಾಡಿ ಅಂತ ಹೇಳೋಂಗೆ ಮಾಡ್ತಾ ಇದೀವಿ. ಅವ್ರ ರಿಯಾಕ್ಷನ್ ಏನಿರುತ್ತೆ ನೋಡೋಣ ಬನ್ನಿ. ಬ್ರೋ ಒಂದು ಕ್ವಿಕ್ ಚಾಲೆಂಜ್ ಇದೆ ಫಾದರ್ಸ್ ಡೇಗೆ. ಮಾಡಿದ್ರೆ ನೀವು ಒಂದು ಸರ್ಪ್ರೈಸ್ ವಿನ್ ಆಗ್ಬೋದು. ಮಾಡ್ತೀರಾ? ನಿಮ್ಮ ಹೆಸರೇನು? ನರೇಶ್. ಲಾಸ್ಟ್ ಟೈಮ್ ನಿಮ್ ತಂದೆಗೆ ನೀವು ಐ ಲವ್ ಯು ಅಂತ ಯಾವಾಗ ಅಂದಿರೋದು? ಅಂದೇ ಇಲ್ವಾ? ಯಾಕೆ ಅನ್ನಲ್ಲ? ಅದೆಲ್ಲ ಅವ್ರಿಗೆ ಇಷ್ಟ ಅರ್ಥ ಆಗಲ್ಲ. ಬಾಂಡ್ ಹಂಗೆ ಏನಿಲ್ಲ ಅಂದ್ರು ಬಾಂಡ್ ಚೆನ್ನಾಗೆ ಹಂಗಂತೀರಾ? ಧೈರ್ಯನೂ ಇರಲ್ಲ. ಹಂಗಿಲ್ಲ. ನಿಮ್ ತಂದೆ ಹೆಸರೇನು? ಮಾನಕ್. ನಿಮ್ ತಂದೆಗೆ ಫೋನ್ ಮಾಡಿ ಐ ಲವ್ ಯು ಅಪ್ಪ ಅಂತ ಅನ್ಬೇಕು. ಮಾರ್ವಾಡಿಯಲ್ಲಿ ಮಾತಾಡ್ತಾರ. ಹೆಲೋ ಪಾ. ಐ ಲವ್ ಯು ಪಾ. ಐ ಲವ್ ಯು. ಹಾ ಖುಷಿ ಗೈ ಫಾದರ್ಸ್ ಡೇ ದಿನೋ. ಐ ಲವ್ ಯು. ಸ್ಪೀಕರ್ ಫೀಲ್ ರೇ ಪಾ. ಹೌ ಆರ್ ಯು ಫೀಲಿಂಗ್? ಫೈನ್. ಐ ಲವ್ ಯು ಟು ನೀ ಬೋಲೋ. ಸೇಮ್ ಟು ಯು. ಥ್ಯಾಂಕ್ ಯು ಪಾ. ನೀವ್ ಯಾವತ್ತು ಹೇಳಿಲ್ಲ, ಫಸ್ಟ್ ಟೈಮ್ ಹೇಳಿದ್ರಲ್ಲ, ನಿಮ್ಗೆ ಹೆಂಗ್ ಅನ್ನಿಸ್ತು? ಹೌ ಡಿಡ್ ಯು ಫೀಲ್? ಐ ಫೀಲ್ ಸೋ ಪ್ರೌಡ್ ಬಿಕಾಸ್ ಐ ಆಮ್ ಟ್ರೈಯಿಂಗ್ ದಿಸ್ ಟೈಮ್ ಫಸ್ಟ್ ಟೈಮ್. ಚೆನ್ನಾಗಿದೆ. ಡಿಫ್ರೆಂಟ್ ಫೀಲಿಂಗ್ ಆಯ್ತಾ? ಏನಾದ್ರು ತುಂಬಾ different. ಅಂತ ಇದೆಯಾ? ಇವಾಗ ಹಾರ್ಟ್ ಬೀಟ್ ರೈಸ್ ಆಗುತ್ತೆ. ನಿಮ್ಮ ಅಮ್ಮಂಗೆ ಯಾವತ್ತಾದ್ರೂ ಅಂದಿದ್ದೀರಾ? ಎಷ್ಟೊಂದ್ ಸತಿ ಬಟ್ ಅಪ್ಪಂಗೆ ಹೇಳಕ್ ಆಗಲ್ಲ. ಅದೆಲ್ಲ ಹುಡುಗರ್ಗು ಅದೊಂಥರ ಅಪ್ಪಂಗೆ ಹೇಳ್ಬೇಕಂದ್ರೆ ಆಗಲ್ಲ. ಅವ್ರದ್ದು ಒಂದು ಫಸ್ಟ್ ಲೈಫ್. ಅವರು ಎಕ್ಸ್ಪೆಕ್ಟ್, ನಾವೇ ಆಗ್ಲಿ ನಮ್ಮ ಮಕ್ಳು ಹೇಳೋದು ಅಥವಾ ಯಾರೋ ಒಂದು ಗರ್ಲ್ ಫ್ರೆಂಡ್ ಹೇಳೋದನ್ನ ಎಕ್ಸ್ಪೆಕ್ಟ್ ಮಾಡಿದಾಗ ನಿಮ್ಮಿಂದ ಈ ತರ ಒಂದು ಕಲ್ಚರ್, ಅಪ್ಪಂಗೂ ಅಮ್ಮನ ಜೊತೆಗೆ ಐ ಲವ್ ಯು ಅಂತ ಹೇಳೋಣ, ತಪ್ಕೊಳ್ಳೋಣ, ಅದನ್ನ ನಾರ್ಮಲೈಸ್ ಮಾಡೋಣ ಅಂತ. ಯಾರಿಗೂ ಹುಡುಗರಂತೂ ಧೈರ್ಯನೇ ಇರಲ್ಲ. ಇಲ್ಲಿ ಒಬ್ರ ಜೊತೆ ಜಗಳ ಆಡಿ ಅಂದ್ರೆ ಆಡ್ಬಿಡ್ತೀವಿ. ಆದ್ರೆ ಅಪ್ಪನ ಮುಂದೆ ನಿಂತ್ಕೊಂಡು ಜಸ್ಟ್ ಐ ಲವ್ ಯು ಅಂತ ಹೇಳಕ್ ಆಗಲ್ಲ. ಅದೇ ಥ್ಯಾಂಕ್ ಯು ಬ್ರೋ, ಯು ವಾನ್ ದ ಚಾಲೆಂಜ್. ಥ್ಯಾಂಕ್ ಯು. ಗಿಫ್ಟ್ ನಿಮ್ಗೆ. ಬಾಯ್ಸ್ ಒಂದು ಫಾದರ್ಸ್ ಡೇ ಚಾಲೆಂಜ್ ಮಾಡ್ತಾ ಇದೀವಿ, ಪಾರ್ಟಿಸಿಪೇಟ್ ಮಾಡ್ತೀರಾ? ಅದಕ್ಕೆ ಹುಡುಗಿರ ಕೇಳಲೇ ಇಲ್ಲ. ಮೇಡಮ್ ಬನ್ನಿ, ಓಡಕ್ ಬೇಡಿ. ನಿಮ್ ಡ್ಯಾಡಿಗೆ ಫೋನ್ ಮಾಡ್ಬಿಟ್ಟು ಐ ಲವ್ ಯು ಅಂತ ಹೇಳ್ಬೇಕು. ಯಾಕೆ ಬ್ರೋ ಅಷ್ಟಿದ್ರು ಗೊತ್ತೀರಾ? ಏನೋ ಹುಡುಗಿಗೆ ಹೇಳ್ದಂಗೆ ನಿಮ್ ಡ್ಯಾಡಿಗೆ ತಾರೆ. ಬನ್ನಿ ಇಲ್ಲಿ ಮುಂದೆ ಬನ್ನಿ. ನೀವು ಯಾವತ್ತರ ಅದ್ಯಾರು ಬ್ರೋ ಅಷ್ಟು ಹಚ್ಕೋತೀರಾ? ಹೋಗಿ ಯಾರ್ಗಾನ ಹೇಳಿದೀರಾ? ಹುಡುಗಿಗೆ? ಅಮ್ಮಂಗೆ ಹೇಳಿದೀರಾ? ಮತ್ತ ಅಪ್ಪಂಗೆ ಯಾಕೆ ಹೇಳಿಲ್ಲ? ಮಾಡಿ ಬ್ರೋ. ನಿಮ್ ತಂದೆನ ಇಷ್ಟಪಡ್ತೀರಾ? ಇಷ್ಟಪಟ್ಟಿದ ಅಂದ್ರೆ ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋದಕ್ಕೆ ಏನಂತೆ? ಈಗ ಇಷ್ಟಪಡೋದೇ ನಿಜ ಅಂದ್ಮೇಲೆ, ಈಗ ಹುಡುಗಿಗೆ ಅಂದ್ಮೇಲೆ ಒಬ್ಳು ಇಷ್ಟ ಆದಾಗ ಐ ಲವ್ ಯು ಅಂತೀವಲ್ವಾ? ಒಂದೊಳ್ಳೆ ಸರ್ಪ್ರೈಸ್ ಗಿಫ್ಟ್. ಗೊತ್ತು ನಿಮ್ ಗಿಫ್ಟ್ ಮ್ಯಾಟರ್ ಅಲ್ಲ ಅಂತ ಅಪ್ಪಂಗೆ ಎಕ್ಸ್ಪ್ರೆಸ್ ಮಾಡ್ಕೊಳ್ಳಿ ಇವತ್ತು. ಒಂದ್ ಚಾನ್ಸ್. ಯಾಕಂದ್ರೆ ಫಾದರ್ಸ್ ಡೇ ಬರ್ತದೆ, ಫಾದರ್ಸ್ ಡೇಗೆ ಅಂತ ಹೇಳಿ. ನಿಮ್ ಹೆಸರೇನು? ಪೂರ್ಣಚಂದ್ರ. ನಿಮ್ ತಂದೆ ಹೆಸರು? ರುದ್ರಪ್ಪ. ಯಾವತ್ತಾನ ಹೇಳಿದೀರಾ ಐ ಲವ್ ಯು ಅಂತ? ಇಲ್ಲ ಸರ್, ಇವತ್ತೇ ಫಸ್ಟ್ ಟೈಮು. ಹಲೋ, ಐ ಲವ್ ಯು. ಐ ಲವ್ ಯು. ಐ ಆಮ್ ಪ್ರೌಡ್ ಆಫ್ ಯು. ಏನಿಲ್ಲ, ಸುಮ್ನೆ ಹೇಳ್ಬೇಕನ್ಸ್ತು. ಯಾವತ್ತು ಹೇಳಿಲ್ಲ, ಹೇಳ್ತಾ ಇದೀನಿ. ಹಾ, ಕಾಲೇಜ್ ಹತ್ರ. ಸುಮ್ನೆ ನಿಮ್ಗೆ ಏನ್ ಅನ್ಸಿದೆ? ಕೇಳಿ ಬ್ರೋ. ಕೆಲಸ ಹೇಳ್ತಾರೆ ಬಿಡಿ ಸರ್. ಹೆಂಗ್ ಅನ್ನಿಸ್ತು ನಾನು ಹೇಳಿದ್ದು? ಮತ್ತೆ ಕೆಲಸ ಹೇಳ್ತಾರೆ. ಹೌದಾ? ಒಂದ್ಸಲ ಟ್ರೈ ಮಾಡಿ.
ಹಲೋ ಏನ್ ಅನ್ಸ್ತು ನಾನು ಹೇಳಿದ್ನಾನ ಹಂಗನ್ನ ಏನ್ ಅನ್ಸ್ತು ಸುಮ್ನೆ ಅಂದಪ್ಪ ಹಂಗೆ ಸುಮ್ನೆ ಅಂದೆ ಹಂಗೆ ಏನಿಲ್ಲ ಫಾದರ್ಸ್ ಡೇ ಬರ್ತಾ ಇದೆ ಸುಮ್ನೆ ಹಂಗಂದೆ ಸಂಡೇ ಸರಿ ಈಗ ಯಾಕೆ ನೀನು ಬೆಳಿಗ್ಗೆ ಹೋಗ್ತಿದ್ದು ಹೇಳ್ತಾರೆ ನಿಮ್ಗೆ ಹೆಂಗ್ ಅನ್ನಿಸ್ತು ನೀವ್ ಹೇಳಿ ಏನಿಲ್ಲ ಸರ್ ಇಷ್ಟು ದಿನ ಯಾವತ್ತು ಹೇಳಿಲ್ಲ ಇವತ್ತು ಹೇಳಿ ತಡ್ಕೊಂತ ಇದೀರ ಎಮೋಷನ್ಸ್ ನ ಬಟ್ ನೀವ್ ಮಾಡಿದ್ ಖುಷಿ ಆಯ್ತು ನಿಮ್ಮಿಂದ ಎಕ್ಸ್ಪ್ರೆಸ್ ಮಾಡ್ಕೊಳ್ಳಿ ಗೊತ್ತಾಯ್ತು ಅವರು ಇದಾದ್ರು ಅಂತ ಪರವಾಗಿಲ್ಲ ದಿಸ್ ಒನ್ಸ್ 5 ನಿಜ ಹೇಳಿ ನೀವು ನಿಮ್ ತಂದೆಗೆ ಜಸ್ಟ್ ಮಾತಾಡೋದಕ್ಕಂತ ಯಾವಾಗ ಕಾಲ್ ಮಾಡಿದಿರಾ ಬಿ ಆನೆಸ್ಟ್ ಇನ್ ದ ಕಮೆಂಟ್ಸ್ ನಿಮ್ಮ ಹೆಸರೇನು ಬ್ರೋ ಅಕ್ಷಯ್ ಅಂತ ನಿಮ್ ತಂದೆ ಹೆಸರೇನು ರಾಮಮೂರ್ತಿ ಅಂತ ಹೇಳಿ. ವಾಟ್ ಇಸ್ ಯುವರ್ ಏಜ್ ನಾನು 23 ಈ 23 ಇಯರ್ಸ್ ಅಲ್ಲಿ ಯಾವತ್ತ ನಿಮ್ ಡ್ಯಾಡಿಗೆ ಐ ಲವ್ ಯು ಅಂತ ಹೇಳಿದಿರಾ ಸುಮಾರು ಸರಿ ಹೇಳಿ. ಹೇಳಿದಿರಾ ಏನ್ ಬ್ರೋ ಡಿಫ್ರೆಂಟ್ ನೀವು ಯಾವ ಹುಡುಗರು ನೋಡಿದ್ರು ನಮ್ಗೆ ಭಯ ಆಗುತ್ತೆ ಅದು ಇದು ಅಂತಾರೆ ಆಕ್ಚುಲಿ ನನ್ಗೆ ನಮ್ಮ ಅಪ್ಪ ಒಂಥರ ಫ್ರೆಂಡ್ ತರಾನೇ. ಹೌದಾ So, ಅವ್ರು ತುಂಬಾ ಓಪನ್ ಆಗಿರ್ತಾರೆ ನನ್ನ ಜೊತೆ. Okay. ಏನೇ ಆದ್ರೂ ಮನೇಲಿ ಏನೇ ಒಂದ್ ವಿಷಯ ಅವ್ರದ್ದು ಏನೇ ಒಂದು ಪರ್ಸನಲ್ ಇದ್ರು ಅದ್ ನನ್ನ ಹತ್ರ ಹೇಳ್ಕೋತಾರೆ. ಸೊ ಫುಲ್ ಫ್ರೆಂಡ್ಲಿ ಡ್ಯಾಡ್ ಸೊ ನಿಮ್ ಪ್ರಕಾರ ಈಗ ಕಾಲ್ ಮಾಡಿದ್ರೆ ವಾಟ್ ವಿಲ್ ಬಿ ಹಿಸ್ ರಿಯಾಕ್ಷನ್ ನಥಿಂಗ್ ವಿಲ್ ರಿಯಾಕ್ಟ್ ಲೈಕ್ ಕ್ಯಾಶುಯಲ್. ಹೌದಾ ಓಕೆ ನೋಡೋಣ ಒಂದ್ಸಲಿ ಕಾಲ್ ಮಾಡಿ ಫಸ್ಟ್ ಟೈಮ್ ಒಬ್ರು ಡಿಫ್ರೆಂಟ್ ಆಗಿ ಐ ಬೀನ್ ಡೂಯಿಂಗ್ ದಟ್ ಅಂತ ಹೇಳಿದ್ರು ಅವ್ರಂತೂ ಹುಡುಗಿರ್ ನಗ್ತಿದಾರೆ ಬಿಕಾಸ್ ದೇ ಡೂ ದಟ್ ವೆರಿ ಈಸಿಲಿ ಹಲೋ ಅಪ್ಪ ಐ ಲವ್ ಯು ಅಂಡ್ ಐ ಆಮ್ ಪ್ರೌಡ್ ಆಫ್ ಯು ಪಾ. ಐ ಆಮ್ ಪ್ರೌಡ್ ಆಫ್ ಯು. ಐ ಆಮ್ ಪ್ರೌಡ್ ಆಫ್ ಯು ಪಾ. ಖುಷಿ ಆಯ್ತಪ್ಪ? ಏನಿಲ್ಲ ಹಂಗೆ ಮಾಡಿದೆ ಅಷ್ಟೇ. ಕಾಲೇಜ್ ಹತ್ರನೇ ಇದ್ದೀನಿ. ನಾನ್ ಸಡನ್ ಆಗಿ ಹೇಳಿದಕ್ಕೆ ಭಯ ಆಯ್ತಾ? ಹಂಗೆ ಏನಿಲ್ಲ ಸುಮ್ನೆ. ಹೌದೌದು ಅದೇ ಹುಡುಗಿರ್ಗಾದ್ರೆ ಹೇಳ್ತೀವಲ್ವಾ ಅದಕ್ಕೆ ನಿಮ್ಗೆ ಹೇಳೋದಿಕ್ಕೇನೇನಿಲ್ಲ ಅಂತ. ಸೂಪರ್ ಬ್ರೋ ವೆರಿ ಪ್ರೌಡ್ ಬಟ್ ವೆನ್ ಐ ಸಾ ಯು ಈಗ ನಿಮ್ ಡ್ಯಾಡಿ ಬೆಳಗ್ಗೆಯಿಂದ ನಡೆದಿದ್ದೆಲ್ಲ ಹೇಳ್ತಾ ಇದ್ರು ಅದರಲ್ಲೇ ಗೊತ್ತಾಗುತ್ತೆ ವಾಟ್ ಎವರ್ ಯು ಟೋಲ್ಡ್ ಫ್ರೆಂಡ್ಲಿ ಆಗಿದ್ದಾರೆ ಮುಂಚೆಯಿಂದನು ಆ ಥರ ಎಲ್ಲ ಸೂಪರ್ ಆಗಿತ್ತು ವೆರಿ ನೈಸ್ ಟಾಕಿಂಗ್ ಟು ಯು ಅಂಡ್ ಯುವರ್ ಡ್ಯಾಡ್ ಒಂದು ಹುಡುಗಿ ರಿಯಾಕ್ಷನ್ ಅಂತೂ ತುಂಬಾ ಎಮೋಷನಲ್ ಮಾಡ್ಬಿಡ್ತು ಐ ಆಮ್ ರಿಯಲಿ ಸೋ ಸಾರಿ ಐ ಆಮ್ ರಿಯಲಿ ಸೋ ಸಾರಿ ವಿಲ್ ಡೂ ಒನ್ ಥಿಂಗ್ ಯು ಟೆಲ್ ಮೀ ವಾಟ್ ಇಸ್ ದ ಮೋಸ್ಟ್ ಫಾಂಡ್ ಮೆಮೊರಿ ಆಫ್ ಯುವರ್ ಡ್ಯಾಡ್ ಸಿ ಬಿಕಾಸ್ ಆಕ್ಚುಲಿ ಅಪ್ಪನ ಇಂಪಾರ್ಟೆನ್ಸ್ ನಿಮ್ಗೆ ಗೊತ್ತಿರೋದು ಅಲ್ವಾ ಆಬ್ವಿಯಸ್ಲಿ ನಿಮ್ ಡ್ಯಾಡಿ ಒಂದು ಒಳ್ಳೆ ಮೆಮೊರಿ ನಿಮ್ಮ ಹತ್ರ ಇರ್ತಾರೆ ಎಕ್ಸ್ಪ್ರೆಸ್ ದಟ್ ಆನ್ ದ ಫಾದರ್ ಡೇ ಡೋಂಟ್ ದೇವ್ರ ನೆಕ್ಸ್ಟ್ ಕೇಳ್ಕೋಬೇಕು ಈ ತರ ಕಲರ್ ಕೊಡಪ್ಪ ನಾಚ್ಕೊಂಡ್ರೆ ರೆಡ್ ಹತ್ರ ರೆಡ್ ಖುಷಿ ಪಟ್ರೆ ರೆಡ್ ಫೈನ್ ಓಕೆ ಸೊ ವಾಟ್ ಇಸ್ ಯುವರ್ ನೇಮ್ ಜ್ಯೋತಿ ಯಾಕೆ ವೈ ಡಿಡ್ ಯು ಕ್ರೈ ಯು ಲಾಸ್ಟ್ ಯುವರ್ ಡ್ಯಾಡ್ ರೀಸೆಂಟ್ಲಿ Not recently, it's almost 17 years. ಅಂದ್ರೆ ನೀವು ತುಂಬಾ ಚಿಕ್ಕ ಹುಡುಗಿ ಇರ್ತೀರಾ ಆಲ್ಮೋಸ್ಟ್ ಎಷ್ಟು ವರ್ಷದಲ್ಲಿ ಯು ಲಾಸ್ಟ್ When I was in first standard, ತುಂಬಾ ಚಿಕ್ಕವರು ನೀವು ನಿಮ್ಗೆ ಸಿ ಆಬ್ವಿಯಸ್ಲಿ ತುಂಬಾ ಕಮ್ಮಿ ಮೆಮೊರೀಸ್ ಇದೆ ಬಟ್ ವಾಟ್ ಇಸ್ ದ ಮೋಸ್ಟ್ ಫಾಂಡ್ ಮೆಮೊರಿ ಆಫ್ ಯುವರ್ ಡ್ಯಾಡ್ ಡ್ಯಾಡಿ ನಾನು ಬೆಳಗ್ಗೆ ಎದ್ಮೇಲಿಂದ ನಂದು ಏನು ರೂಟೀನ್ ಸ್ಟಾರ್ಟ್ ಆಗುತ್ತೆ ಎಲ್ಲಾನು ಅಪ್ಪನೇ ಮಾಡ್ತಾ ನನ್ನ ಬ್ರಷ್ ಮಾಡೋದ್ರಿಂದ ಇರ್ತಿ ನನಗೆ ಸ್ನಾನ ಮಾಡಿಸೋದು ನನ್ನ ತಿಂಡಿ ತಿನ್ಸೋದು ಸ್ಕೂಲಿಗೆ ಕರ್ಕೊಂಡು ಹೋಗೋದು ಬರೋದು ಎಲ್ಲ ಡ್ಯಾಡಿನೇ ಮಾಡ್ತಾ ಇದ್ದಿದ್ದು ಅಮ್ಮ ಕೆಲ್ಸಕ್ಕೆ ಹೋಗ್ತಾ ಇದ್ರು ಸೊ ಅಪ್ಪ ಫ್ರೀ ಟೈಮಲ್ಲಿ ಇರುವಾಗ ಅವರೆಲ್ಲ ನನ್ನ ರೆಡಿ ಮಾಡಿ ನಂದು ಏನು ಫುಲ್ ಡೇ ನಂದು ಕಂಪ್ಲೀಟ್ ಸ್ಟಾರ್ಟ್ ಆದರೆ ಈವ್ನಿಂಗ್ ಅಮ್ಮ ಸಂಜೆ ಬರೋವರೆಗೂ ಡ್ಯಾಡಿನೇ ನೋಡ್ಕೊತಾ ಇದ್ದಿದ್ದು ಅಪ್ಪನೇ ನೋಡ್ಕೊತಿದ್ದೆ ಸೊ ಫುಲ್ ಡ್ಯಾಡೀಸ್ ಗರ್ಲ್ ಈಗ ನಾನು ಕೇಳಿನೋ ಅಥವಾ ನಿಮ್ಗೆ ಆಬ್ವಿಯಸ್ಲಿ ಅದು ಹರ್ಟ್ ಆಗ್ತಾನೆ ಇರುತ್ತೆ ಹೌ ಮಚ್ ಡು ಯು ಮಿಸ್ ಅಂತ ಅಲ್ಲ ಇದೇ ಚೆನ್ನಾಗಿರ್ತಾ ಇತ್ತು ಅಲ್ವಾ ವೆರಿ ಪ್ರೌಡ್ ಆಫ್ ಮಿ ಅಂತ ಫಾರ್ ಶೋರ್ ಯು ಆರ್ ಸ್ಟಡಿಂಗ್ ರೈಟ್ ನೌ ಇಲ್ಲಿ ಓದ್ತಾರದ ಏನು ಓದ್ತಾರದು MBA second year. MBA obviously you would have been proud I'm also working. oh you are also working see you are responsible like your dad you are working like you are studying like your mom you are intelligent responsible obviously proud ಇರ್ತಾರೆ ಸ್ಟ್ರಾಂಗ್ ಆಕ್ಚುಲಿ ಎಷ್ಟು ಬೇಗ ಒಂದ್ ನಿಮಿಷದಲ್ಲಿ ಸರಿ ಹೋಗ್ಬಿಡ್ತದ್ರಿ ನಾನಾಗಿರೋ ಇಡೀ ದಿನ ತಲೆ ಕೆಡಿಸ್ಕೊಂಡು ಈಗ ನಿಮ್ ಫಾದರ್ಸ್ ಡೇಗೆ ಆಬ್ವಿಯಸ್ಲಿ ನೀವು ಪ್ರತಿ ದಿನ ಅವ್ರನ್ನ ನೆನ್ಸ್ಕೊಂತೀರಾ ಮಾತಾಡ್ತೀರಾ ವಿಶ್ ಮಾಡ್ತೀರಾ ಒನ್ ಮೆಸೇಜ್ ಇಫ್ ಯು ಅವ್ರ ರೈಟ್ ನಿಮ್ ನೆಕ್ಸ್ಟ್ ಹೇಳ್ತಿದ್ರೆ ಏನ್ ಹೇಳ್ತಾ ಇದ್ರು I love you. ಸೂಪರ್ ಅದೊಂದೇ ಸಾಕು ಅನ್ಸುತ್ತೆ ಎಕ್ಸ್ಪ್ರೆಸ್ ಮಾಡ್ಕೊಳಕ್ಕೆ ದಿಸ್ ಒನ್ಸ್ ಫಾರ್ ಯು ಫಾರ್ ಟಾಕಿಂಗ್ ಅಬೌಟ್ ಯುವರ್ ಡ್ಯಾಡ್ ಫೆಲ್ಟ್ ಗುಡ್ ನೋ ದಟ್ ಮೋರ್ ದೆನ್ ಎವ್ರಿವನ್ ಯು ಹ್ಯಾವ್ ಯುವರ್ ಡ್ಯಾಡ್ ಟುಗೆದರ್ ಆಲ್ವೇಸ್ ನಮ್ಗೆ ಈಗೆಲ್ಲ ಮನೇಲಿ ಇದಾರೆ ಊಟ ಮಾಡ್ತಾ ಇದಾರೆ ವರ್ಷಗಳೇ ಆಗೋಯ್ತು ಅನ್ಸುತ್ತೆ ನಾನು ಅಳ್ದೆ ಬಿಕಾಸ್ Okay. ಅಮ್ಮ ರೆಸ್ಪಾನ್ಸಿಬಿಲಿಟೀಸ್ ಕಂಪ್ಲೀಟ್ ತಗೊಂಡ್ಬಿಟ್ಟಿದ್ದಾರೆ ಸೊ ನಂಗೆ ಯಾವತ್ತೂ ಆ ಫೀಲ್ ಬರೋದಿಲ್ಲ ಆಕ್ಚುಲಿ ನೀವ್ ಹೇಳ್ದಂಗೆ ತರ ಎಷ್ಟೊಂದ್ ಜನ ಹೂ ವಾಸ್ ಲಾಸ್ಟ್ ದೇರ್ ಪೇರೆಂಟ್ಸ್ ಅವ್ರ ತಾಯಿಯಂದಿರು ಬರೀ ತಾಯಿ ರೋಲ್ ಪ್ಲೇ ಮಾಡ್ದೇನೆ ಅಪ್ಪನ್ ರೋಲ್ ಮಾಡಿ ಐ ಫೀಲ್ ಈ ತರ ಸಿಂಗಲ್ ಮಾಮ್ಸ್ಗೂ ಇಟ್ ಇಸ್ ಆಕ್ಚುಲಿ ವಿ ಹ್ಯಾವ್ ಟು ವಿಶ್ ಹ್ಯಾಪಿ ಫಾದರ್ಸ್ ಡೇ ಬಿಕಾಸ್ ಬರೀ ಮದರ್ ಅಲ್ದೇನೆ ದೇರ್ ಆರ್ ಫಾದರ್ ಟು ಸೊ ವಿಲ್ ವಿಶ್ ಆಲ್ ಸಿಂಗಲ್ ಮಾಮ್ಸ್ ಹ್ಯಾಪಿ ಫಾದರ್ಸ್ ಡೇ
ಬೇಜಾರಾಗೋಯ್ತಲ್ಲ ಹುಡುಗಿ ಹೇಳಿದ್ ನೋಡಿ, ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಅವ್ರ ಅಪ್ಪನೇ ಇಲ್ವಂತೆ. ನಾವು ಇರೋ ಅಪ್ಪ ಅಮ್ಮನ ಜೊತೆನೆ ಜಗಳ ಆಡ್ತೀವಿ, ಚೆನ್ನಾಗಿ ನೋಡ್ಕೊಳಲ್ಲ ಅಥವಾ ಕೇರ್ ಮಾಡಲ್ಲ, ಎಲ್ಲಿದ್ದೀರಾ, ಊಟ ಮಾಡಿದ್ರ ಏನೋ ಅಂತ. ಅವ್ರಿಗೆ ಕೇಳಕ್ಕೂ ಏನಿಲ್ಲ, ಅವ್ರು ಹೇಳಿದ್ರು ತಾಯಿ ಮಾಡ್ತಾರೆ ಅಂತ. ಬಟ್ ಎಷ್ಟೊಂದು ಜನಕ್ಕೆ ಅಪ್ಪ ಅಮ್ಮ ಇದ್ರೂ ಇರಲ್ಲ. ಸೊ ಅದು ಇದ್ದಾಗ ಬೆಲೆ ಗೊತ್ತಾಗಲ್ಲ ಅಂತಾರಲ್ಲ, ಆ ಥರ ನಾವು ಮಾಡ್ಕೊಳ್ಳೋದು ಬೇಡ. ಎಲ್ಲರೂ ಅವ್ರ ಅಪ್ಪ ಅಮ್ಮನ ಕೇರ್ ಮಾಡಿ, ಕಷ್ಟ ಇದ್ರೆ ಅವ್ರಿಗೆ ಹೆಲ್ಪ್ ಮಾಡಿ, ಮತ್ತೆ ಅವ್ರಿಗೆ ಮನ್ಸನ್ನು ಖುಷಿ ಪಡಿಸಿ, ಜೊತೆಗೆ ಚೆನ್ನಾಗೂ ನೋಡ್ಕೊಳ್ಳಿ. ಬರೀ ಐ ಲವ್ ಯು ಅಂದ್ಬಿಟ್ರೆ ಸಾಲಲ್ಲ, ಅದ್ರ ಜೊತೆಗೆ ಬರೀ ಹೆಲ್ಪ್ ಮಾಡಿ ಅವ್ರಿಗೆ ಚೆನ್ನಾಗಿ ಮಾತಾಡ್ಸಿದ್ರು ಸಾಲಲ್ಲ. ಸೊ ಎರಡನ್ನೂ ಮಾಡಿ. ಅದೇ ಅಪ್ಪಂಗೆ ಯಾರೂ ಹೇಳಿರಲ್ಲ ನನ್ನ ಪ್ರಕಾರ, ಯಾರೋ ಒಬ್ರೊಬ್ರು ಬಿಟ್ಟು. ನೀವ್ ಯಾವ ತರ, ನೀವ್ ಯಾವತ್ತನ ನಿಮ್ ತಂದೆಗೆ ಐ ಲವ್ ಯು ಅಂದಿದ್ದೀರಾ? ಎಲ್ರು ಯಾವ ತರ ನಾವು ನೀವು ಅದೇ ತರ ನಿಮ್ ಮಗನ? ಓಕೆ. ಈಗ ನೀವು ಒಂದು ತಂದೆ ಆಗಿರೋದ್ರಿಂದ ನೀವು ಅವ್ರ ಐ ಲವ್ ಯು ಅಂತ ಅಂದ್ರೆ ಎಷ್ಟು ಖುಷಿ ಆಗುತ್ತೆ. ದಿನ ಹೇಳ್ತಾನೆ ಇರ್ತಾರೆ, ಖುಷಿ ಆಗುತ್ತೆ ನಿಮ್ಗೆ ಅದು. ನಿಮ್ಗೂ ನಿಮ್ ತಂದೆಗೆ ಹೇಳ್ಬೇಕು ಅಂತ ಅನ್ಸುತ್ತಾ? ಅನ್ಸುತ್ತೆ. ಬಟ್ ಅದು ಒಂಥರ ಏನಂದ್ರೆ ಮುಜುಗರ. ಐ ಮೀನ್ ಮುಂಚೆಯಿಂದ ಹಿಂಗ್ ಬಂದ್ಬಿಡುತ್ತೆ. ಫಾದರ್ ಅಂದ್ರೆ ಒಂದು ರೆಸ್ಪೆಕ್ಟ್, ಮಾತಾಡಬಾರ್ದು. ಎಷ್ಟು ನಾವು ಕಡಿಮೆ ಮಾತಾಡ್ತೀವೋ ಅಷ್ಟು ಪ್ರೀತಿ ಜಾಸ್ತಿ ಅಂತ. ಸೊ ಹಾಗೆ ಬರ್ತಾ ಇದೆ. ಓಕೆ. ಅಮ್ಮಂಗೆ ಹೇಳಿದೀರಾ? ಫುಲ್ ಫ್ರೆಂಡ್ಲಿ ಆಗಿ ಅಮ್ಮ ಆ ಥರ ಎಲ್ಲ ಹೇಳ್ತಾರೆ. ಅದಕ್ಕೆ ಅದನ್ನ ಒಂದು ಸ್ಟೀರಿಯೋ ಟೈಪ್ ಇದು ಚೇಂಜ್ ಮಾಡೋಣ. ಯಾಕಂದ್ರೆ ಈಗ ಒಂದೊಂದ್ಸಲಿ ಅಮ್ಮ ಅಲ್ಲೇ ಇರ್ತಾರೆ, ಅಪ್ಪ ಅಲ್ಲೇ ಇರ್ತಾರೆ. ಇವ್ರಿಗೆ ಬಾಯ್ ಮಾ, ಲವ್ ಯು ಮಾ, ಚೆನ್ನಾಗಿ ಹೋಗಿ ಬರ್ತೀನಿ ಅಂತೀವಿ, ಅಪ್ಪಂಗೆ ಬಾಯ್ ಅಂದ್ಬಿಟ್ಟು ಹೋಗ್ಬಿಡ್ತೀವಿ. ಸೊ ನನ್ಗೇನಂದ್ರೆ ವಯಸ್ಸಾಗ್ತಾ ಆಗ್ತಾ ಅವರು ನಮ್ಗೆ ಅದೆಲ್ಲೋ ಕಾಡ್ತಾ ಇರೋದನ್ನ ನಾವ್ ಹೇಳಿದ್ರೆ ಪ್ರೀತಿ ಇದೆ ತೋರ್ಸ್ಕೊಂಡ್ರೆ ಇನ್ನೂ ಜಾಸ್ತಿ ಖುಷಿ ಪಡ್ತಾರೆ, ನಾವು ಮನ್ಸಿಗೆ ಇದೆ ಅಂತ. ಅದಕ್ಕೆ ನೀವೇ ನಿಮ್ ತಂದೆಗೆ ಫೋನ್ ಮಾಡಿ ಈ ತರ ಹೇಳಿದ್ರೆ ಅವ್ರ ರಿಯಾಕ್ಷನ್ ಏನಿರುತ್ತೆ ಅಂತ. ಅದು ಇಷ್ಟು ವರ್ಷ ಆದ್ಮೇಲೆ ಮಾಡಕ್ ಕೆಲಸ ಇಲ್ಲ. ಹಾಯ್, ಏನ್ ನಿನ್ ಹೆಸರು? ಕುಶಾಲ್. ಡ್ಯಾಡಿಗೆ ಐ ಲವ್ ಯು ಅನ್ನೋ. ಒಂದ್ಸಲಿ ಟ್ರೈ ಮಾಡಿ ಸರ್ ನಿಮ್ ತಂದೆಗೆ. ಕುಶಾನ್ ಕೈಲಿ ಹೇಳಿ ಸರ್. ಫಸ್ಟ್ ನೀವ್ ಹೇಳ್ಬಿಡಿ. ಹಲೋ, ಆಯ್ತಾ ಕಾಫಿ? ಐ ಲವ್ ಯು ಅಪ್ಪ. ಕೇಳಿಸ್ಲಿಲ್ವಾ? ಐ ಲವ್ ಯು ಅಪ್ಪ ಅಂದೆ. ಖುಷಿ ಆಯ್ತಾ? ಖುಷಿ ಆಯ್ತಾ? ಅದಕ್ಕೆ ಫಾದರ್ಸ್ ಡೇ. ಇವತ್ತು ಫಾದರ್ಸ್ ಡೇ ಅನ್ಬಿಟ್ಟು ಎಲ್ರಿಗೂ ಫಾದರ್ಸ್ ಡೇ ಅನ್ಬಿಟ್ಟು ವಿಶ್ ಮಾಡ್ತಾ ಇದೀವಿ ಎಲ್ರು. ಖುಷಾನ್ ಹೇಳ್ತಾನೆ ನೋಡಿ. ಆಯ್ತಪ್ಪ, ಬಾಯ್. ಥ್ಯಾಂಕ್ ಯು ಸೋ ಮಚ್. ಏನ್ ಅನ್ಸುತ್ತೆ ಸರ್ ನಿಮ್ಗೆ? ತುಂಬಾ ಡಿಫ್ರೆಂಟ್ ಫೀಲ್ ಇದು. ಡಿಫ್ರೆಂಟ್ ಫೀಲ್. ಒಳ್ಳೆ ಫೀಲಿಂಗ್, ಗುಡ್ ಫೀಲಿಂಗ್. ಒಳ್ಳೆ ಫೀಲಿಂಗ್. ಓಕೆ. ಯಾವಾಗಲೂ ಚೆನ್ನಾಗಿ ಅನ್ಸುತ್ತೆ. ಓಕೆ. ಅದೇ ಯಾಕಂದ್ರೆ ಫೇಸ್ ಟು ಫೇಸ್ ಹೇಳಕ್ ಆಗಲ್ಲ. ಅಲ್ಲ, ಅದಂತೂ ಯಾರು ಮಾಡಕ್ಕಾಗಲ್ಲ, ನಾನು ಮಾಡಕ್ಕಾಗಲ್ಲ. ಅದಕ್ಕೆ ಅಟ್ಲೀಸ್ಟ್ ಈ ತರ ಒಂದು ಫೋನಲ್ಲಿ ಅಂದ್ರೆ ಒಂಚೂರು ಆದ್ರೂ ಹೇಳ್ತೀವಿ, ಒಂಚೂರು ಚೇಂಜಸ್ ಮಾಡೋಣ. ಇನ್ ಮುಂದೆ ಚಿಕ್ಕ ಹುಡುಗರು ಯಾಕಂದ್ರೆ ಎಲ್ಲರೂ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸ್ ಆಗ್ತಾರೋದ್ರಿಂದ ಚೇಂಜ್ ಆಗಿ ಅಮ್ಮನ್ಗೆ ಹೆಂಗೆ ಹೇಳ್ತಾರೋ ಹಂಗೆ ಎಕ್ಸ್ಪ್ರೆಸ್ ಮಾಡಿ. ಯಾಕಂದ್ರೆ ತುಂಬಾ ಜನ ಎಕ್ಸ್ಪ್ರೆಷನ್ ಸ್ಟಾರ್ಟ್ ಮಾಡಿದ್ರೆ ಪ್ರಾಬ್ಲಮ್ಸ್ಗಳು ಕಮ್ಮಿ ಆಗುತ್ತೆ ನಾವು ಮನೇಲಿ. ಈಗ ಎಷ್ಟೊಂದು ಜನ ಹೇಳ್ತಾರೆ ಅಪ್ಪನ ಜೊತೆ ನಾವು ಮಾತಾಡಲ್ಲ ಗುರು, ಕನೆಕ್ಷನ್ ಕಮ್ಮಿ ಅಂತ. ಅದಕ್ಕೆ ಆ ಎಕ್ಸ್ಪೆರಿಮೆಂಟ್ ಮಾಡಿದ್ವಿ. ಪಪ್ಪಿ ಕೊಟ್ಬಿಡ. ಥ್ಯಾಂಕ್ ಯು ಗೈಸ್. ಈ ವಿಡಿಯೋಗೆ ಏನಾದ್ರು 1000 ಕಮೆಂಟ್ಸ್ ಬಂದ್ರೆ ನೆಕ್ಸ್ಟ್ ವೀಕ್ ಗಂಡ ಹೆಂಡತಿ ಕಾಲ್ ಮಾಡಿ ಕ್ರೇಜಿಯಾಗಿ ಏನೋ ಹೇಳೋದು ಒಂದು ಕಾನ್ಸೆಪ್ಟ್ ಇದೆ. ನೋಡ್ಬೇಕಂದ್ರೆ ಕಮೆಂಟ್ ಮಾಡಿ. ನಿಮ್ ಡ್ಯಾಡಿಗೆ ಫೋನ್ ಮಾಡ್ಬಿಟ್ಟು ಐ ಲವ್ ಯು ಅನ್ಬೇಕು. ಇಷ್ಟೇ. ಯಾಕೆ ಬ್ರೋ ಅಷ್ಟು ಹಚ್ಕೋತೀರಾ? ಯಾರೋ ಪಕ್ಕ ಬರೋರ್ಗೆ ಹೇಳಿದಾಗ ಅಲ್ಲ ಏನಂತಾರೆ ನಿಮ್ ಪ್ರಕಾರ ಏನ್ ಅನ್ಬೋದು? ಮನೆಗೆ ಬಾ ಅಂತಾರೆ. ಸರಿ ಓಕೆ. ನಿಮ್ಮ ಹೆಸರೇನು? ಅಜಯ್ ಅಂತ. ಅಜಯ್. ನಿಮ್ ತಂದೆ ಹೆಸರು? ಹೋಗ್ಲಿ, ಇಲ್ಲೇ ಐ ಲವ್ ಯು ಡ್ಯಾಡಿ. ಐ ಲವ್ ಯು ಡ್ಯಾಡಿ. ನೀವ್ ಮಾಡ್ತೀರಾ? ಮಾಡಿ. ನನ್ ಮಾತು ಕೇಳಿ. ನಿಮ್ ಡ್ಯಾಡಿ ಎಷ್ಟೆಲ್ಲ ಹೊಡಿತಾರಂದ್ರೆ ಕಲ್ಲನ್ನ ಪ್ರೀತಿಯಿಂದನೂ ಕರ್ಗಿಸ್ಕೋಬೋದಂತೆ. ಕಲ್ಲನ್ನ ಪ್ರೀತಿಯಿಂದನೂ ಕರ್ಗಿಸ್ಕೋಬೋದಂತೆ. ಮಾಡಿ ಏನ್ ಮಾಡ್ತಾರೆ? ಕಲ್ಲಾಗೆ ಇರ್ಲಿ ಬಿಡಿ. ನಿಮ್ಮ ಹೆಸರೇನು ಹೇಳಿ? ಗಣೇಶ್. ನಿಮ್ ತಂದೆ ಹೆಸರು? ವೆಂಕಟೇಶ್. ಯಾವತ್ತು ಹೇಳಿಲ್ಲ ಅಂತೀರಾ? ಫುಲ್ ಸ್ಟ್ರಿಕ್ಟ್ ಡ್ಯಾಡು. ಬಾರಿಸ್ತಾರೆ ಅವಾಗ ತಪ್ಪು ಮಾಡಿದಾಗ ಎಲ್ರು ಅಪ್ಪ ಅಮ್ಮ ಬೈತಾರೆ. ಓಕೆ. ಯಾವತ್ತು ನೀವು ಸುಮ್ನೆನು ಒಂಚೂರು ಲವ್ ಇಂದ ಕಾಮಿಡಿ ಮಾಡೋದು ಆತರ ಕಾಮಿಡಿ ಮಾಡ್ತೀರಾ, ಬಟ್ ಈ ತರ ಯಾವತ್ತೂ ಹೇಳಿಲ್ಲ. ಅಮ್ಮಂಗೆ ಹೇಳ್ತಾ ಇರ್ತಾರೆ. ಅದೇ ನಮಗೆ ಹುಡುಗರಿಗೆ ಈಸಿ ಅದು. ಅಮ್ಮನೇ ಫಸ್ಟ್ ಗರ್ಲ್ ಫ್ರೆಂಡು. ಸೊ ಅದಕ್ಕೆ ಬ್ರೋ ಎಲ್ಲಾರಪ್ಪ ನಮ್ಮಪ್ಪ ಅಮ್ಮನ ಕೆಟ್ಟ ಮಾತಲ್ಲಿ ಬೈತಾರೆ, ನೀವ್ ಯಾಕೆ ತಲೆಗೆಡ್ಸ್ಕೊತೀರಾ? ನಡುಗ್ತಾ ಇದೀರಾ? ಇರು ಬಾ. ಬೈತಾರಂತ ಎದುರುಕೊಂಡವ್ರೆ. ಹಲೋ ಹಲೋ ಅಪ್ಪ, ಎಲ್ಲಿನಾರು ಮಲಗಿದ್ದಾರೆ ಅಪ್ಪ? ಐ ಲವ್ ಯು. ಹಲೋ ಹಲೋ
ಓಕೆ ಬ್ರೋ ಬಾಡಿ ಥ್ಯಾಂಕ್ ಯು ಸೋ ಮಚ್. ನನ್ಗೇನ್ ಅನ್ಸ್ತು ಅಂದ್ರೆ ತುಂಬಾ ಜನ ಹುಡುಗರು ಅವ್ರ ಫ್ರೆಂಡ್ಸ್ಗೆ ಗರ್ಲ್ ಫ್ರೆಂಡ್ಗೆ ಐ ಲವ್ ಯು ಅಂತ 50 ಸಲ ಹೇಳ್ತಾರೆ. ಆದ್ರೆ ಅವ್ರ ಅಪ್ಪಂಗೆ ಹೇಳ್ಬೇಕಂದ್ರೆ ಸಖತ್ತು ಶಿವರೆಲ್ಲ ಆಗ್ತಾರೆ. ಸೊ ನೀವೇನಾದ್ರೂ ಈ ವಿಡಿಯೋ ನೋಡ್ತಾ ಇದ್ರೆ ಇವಾಗಾದ್ರೂ ನಿಮ್ ತಂದೆ ಕಾಲ್ ಮಾಡಿ ಅವ್ರಿಗೂ ಒಂಚೂರು ಖುಷಿ ಆಗ್ಬೋದು. ಹ್ಯಾಪಿ ಫಾದರ್ಸ್ ಡೇ ಅಥವಾ ಐ ಲವ್ ಯು ಅಂತ ವಿಶ್ ಮಾಡಿ. ಏನ್ ಬ್ರಾ ನೋಡ್ತಾ ಇರ ನೀವ್ ಮಾಡ್ತೀರಾ? ಮಾಡಿ. ಯಾಕೆ ನಾಚಿಕೆನಾ? ಮತ್ ಮಾಡಿ. ನಿಮ್ ಡ್ಯಾಡಿಗೆ ಫೋನ್ ಮಾಡ್ಬಿಟ್ಟು ಐ ಲವ್ ಯು ಅನ್ಬೇಕು. ಸಾರಿ ಗೊತ್ತಿರ್ಲಿಲ್ಲ, ಬೇಜಾರ್ ಮಾಡ್ಕೋಬೇಡಿ. ಏನಾಯ್ತು? 5ನೇ ಕ್ಲಾಸಲ್ಲಿ ಹೌದಾ, ಮಿಸ್ ಮಾಡ್ಕೊಂತೀರಾ ಅವ್ರನ್ನ? ನನ್ಗಿಂತ ನಿಮ್ಗೆ ಆ ಬೆಲೆ ಇನ್ನೂ ಜಾಸ್ತಿ ಗೊತ್ತಾಗಿರತ್ತೆ ಅಲ್ವಾ? ಹಂಗ ಆಗ್ಬಾರ್ದಿತ್ತು, ಬಟ್ ಆಗ್ಬಿಡಿದೆ. ಅವ್ರ ಹೆಸರೇನು? ರವೀಶ್. ನಿಮ್ಮ ಹೆಸರು? ಚಿರಂಜೀವಿ. ಸೊ ಈಗ ಜಸ್ಟ್ ಇನ್ ಕೇಸ್ ನೀವು ಅಪ್ಪ ಇದ್ದಿದ್ರೆ ಹೆಂಗೆ ಎಕ್ಸ್ಪ್ರೆಸ್ ಮಾಡ್ಕೊಂತಿದ್ರೆ? ಯಾಕಂದ್ರೆ ಮುಂಚೆ ಇದ್ದು ಈಗ ನಾವು ಹಂಗೆ ಮಾಡ್ತೀವಿ, ಎಕ್ಸ್ಪ್ರೆಸ್ ಮಾಡ್ಕೊಳ್ಳಲ್ಲ. ಈಗ ನಿಮ್ಗಿಲ್ಲ, ಒಂದ್ ಚಾನ್ಸ್ ತರ. ಸಪೋಸ್ ಇದ್ದಿದ್ರೆ ಏನ್ ಎಕ್ಸ್ಪ್ರೆಸ್ ಮಾಡೋ, ಏನ್ ಹೇಳ್ತಾ ಇದ್ರಿ? ಹೇಳಿ, ಪರವಾಗಿಲ್ಲ, ನಾಚ್ಕೋಬೇಡಿ. ನಿಮ್ಗೆ ಅನ್ಸಿದ್ ಹೇಳಿ ಬ್ರೋ, ಇಷ್ಟು ದಿನ ಮಿಸ್ ಮಾಡ್ಕೊಂಡಿರೋದು ಹೇಳಿ. ನಮ್ಮ ಅಪ್ಪ ಇದ್ರೆ ಏನೋ ಒಂದ್ ಮಾಡ್ತಿದ್ವಿ, ಏನೋ ಒಂಥರ ಇರ್ತಿದ್ವಿ, ಏನೋ ಒಂದ್ ಕೆಲ್ಸದಾಗ ಮಾಡ್ಕೊಂಡು ಹೋಯ್ತಿದ್ವಿ. ಚೆನ್ನಾಗಂತೂ ಓದ್ತಿದ್ವಿ. ಇವಾಗ ಅಪ್ಪ ಇಲ್ಲ, ಮನೇಲಿ ನಾನೇ ಎಲ್ಲ ನೋಡ್ಕೋಬೇಕಲ್ಲ. ಮನೆ ಭಾರ ಎಲ್ಲ ಬಂದಿದೆ. ಬಟ್ ಅಪ್ಪ ಇದ್ರೆ ಅದೊಂದು ಅಪ್ಪ ಇದ್ರೆ ಒಂದೇ ಬಲನೇ ಬೇರೆ. ಒಂದ್ ಕಡೆ ಬಲ ಇರ್ತಿತ್ತು. ಏನೋ ಒಂದ್ ಅಪ್ಪ ಇಲ್ಲ, ಇವಾಗ ನಾನೇ ಸಾಕ್ಬೇಕು ಎಲ್ಲಾರ್ನು ಅಲ್ವಾ. ಸೊ ಓದ್ ನಿಲ್ಸಿ ಮನೆ ಭಾರ ಎಲ್ಲ ಲಾಸ್ಟ್ ತೀರೋದ್ಮೇಲೆ ಲಾಸ್ಟ್. ಈಗ ನಮ್ ಜೀವನ ನಾವ್ ನೋಡ್ತಾ ಇದ್ವಿ. ಅಮ್ಮ ಇದಾರಾ? ಅಮ್ಮ ಊರಲ್ಲಿ ಅವ್ರೆ. ತಂಗಿ ತಮ್ಮ ಎಲ್ಲ ಅಕ್ಕ ಅವರೇ. ಓಕೆ ಬಿಡಿ ಬ್ರೋ. ಏನ್ ಗೊತ್ತಾ, ಇದು ಯಾರಾಗ್ಲಿ ಅದು ಏನು ಹೇಳಕ್ ಆಗಲ್ಲ, ಅದು ಬೇಜಾರ್ ಸಂಗತಿನೇ. ಬಟ್ ನಿಮ್ ಮನೆ ಭಾರ ಎಲ್ಲ ನೀವು ಹೊತ್ಕೊಂಡು ನೀವು ಒಂದ್ ತಂದೆ ಸ್ಥಾನ ತಗೊಂತಾ ಇರ ನೆಕ್ಸ್ಟ್. ಯಾಕಂದ್ರೆ ನಿಮ್ಮ ಅಕ್ಕಂಗಾಗ್ಲಿ ಅಮ್ಮಂಗಾಗ್ಲಿ. ಸೊ ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗಿ. ಥ್ಯಾಂಕ್ ಯು ಸೋ ಮಚ್. ಬೇಜಾರಾಗ್ಬೇಡಿ. ಯಾವತ್ತನ ಹೇಳಿದೀರಾ ನಿಮ್ ತಂದೆಗೆ? ಇದುವರೆಗೆ ಹೇಳಿಲ್ಲ. ಈಗ ಎಷ್ಟು ಸರ್ ನಿಮ್ ವಯಸ್ಸು? 27. ಸೊ 27 ವರ್ಷದಲ್ಲಿ ಯಾವತ್ತೂ ಹೇಳಿಲ್ಲ. ನಿಮ್ ಹೆಸರು? ನಿಮ್ ತಂದೆ ಹೆಸರೇನು? ನಿಮ್ ಪ್ರಕಾರ ಏನ್ ರಿಯಾಕ್ಷನ್ ಕೊಡ್ಬೋದು ಅವರು? ಗೊತ್ತಿಲ್ಲ, ನೋಡೋಣ, ಟ್ರೈ ಮಾಡಿ. ಹಲೋ, ಐ ಲವ್ ಯು ಅಪ್ಪ. ಖುಷಿ ಆಯ್ತಾ ನಾನು ಹೇಳಿದ್ದು? ಖುಷಿ ಆಯ್ತಾ ನಾನು ಹೇಳಿದ್ದು? ಖುಷಿ ಆಯ್ತಾ? ಯಾವತ್ತ ಒಂದು ಹೇಳಿದ್ದು. ನಿಮ್ ಪ್ರಕಾರ ನಿಮ್ ತಂದೆ ನಿಮಗೆ ಅಂತ ಮಾಡಿರೋ ತ್ಯಾಗ ಅಂದ್ರೆ ಯಾವ್ದು? ಎಲ್ಲ ಮಾಡವ್ರೆ, ಮದುವೆ ಮಾಡವ್ರೆ, ಅಂದ್ರೆ ಅದಕ್ಕೆ ಲೆಕ್ಕ ಇಲ್ಲ, ಎಲ್ಲ ಪ್ರತಿದಿನಾನು ತಂದೆ ತ್ಯಾಗನೇ. ಎಲ್ಲ ಮಾಡವ್ರೆ. ಅದು ಏನ್ ಕೇಳಿದ್ರು ಕೊಡಿಸ್ತಾರೆ, ಇಲ್ಲ ಅಂದಿಲ್ಲ. ಬ್ರೋ, ಎಲ್ರ ಕೈಲೂ ಡೇರ್ ಮಾಡಿಸಿದ್ರಿ, ಬಟ್ ನೀವೇ ಮಾಡ್ಲಿಲ್ವಲ್ಲ. ಈಗ ನೀವು ನಿಮ್ಮ ಅಪ್ಪಂಗೆ ಫೋನ್ ಮಾಡಿ ಐ ಲವ್ ಯು ಅಂತ ಹೇಳಿ. ಬ್ರೋ, ನನ್ ದಿನ ಹೇಳ್ತೀನಿ ಬ್ರೋ, ಅದೇನ್ ಸ್ಪೆಷಲ್? ಈ ಕತೆ ಎಲ್ಲಾರು ಹೇಳ್ತಾರೆ, ಅವೆಲ್ಲ ಬೇಡ. ಇವಾಗ ಫೋನ್ ಮಾಡ್ಬಿಟ್ಟು ಹೇಳಿ. ಬೇಡ ಬಿಡಿ ಬ್ರೋ. ಇಲ್ಲ ಮಾಡ್ಬೇಕು. ಈಗ ಸುಮ್ನೆ ಮತ್ತೆ ಬೇರೆಯವ್ರಿಗೆಲ್ಲ ಮಾಡ್ಸಿದಿರ ತಾನೆ. ಇವಾಗ ನೀವು ಕಂಪ್ಲೇಂಟ್ ಮಾಡಿದಿರಲ್ಲ ಅಂತ ಜನಗಳಿಗೆ ಗೊತ್ತಾಗ್ಬೇಕು ತಾನೆ. ಸೊ ಮಾಡಿ ಇವಾಗ ನೋಡೋಣ. ಸೊ ನಿಮ್ಮ ಫಾದರ್ ರಿಯಾಕ್ಷನ್ ಹೇಗಿರುತ್ತೆ ಅಂತ. ತಂದೆ ರಿಯಾಕ್ಷನ್ ಗೊತ್ತಿಲ್ಲ, ಏನ್ ಹೇಳ್ತಾರೆ ನೋಡೋಣ. ಬಟ್ ಹೇಳಿದೀನಿ, ಮುಂಚೆನೂ ಹೇಳಿದೀನಿ. ಬಟ್ ಇವಾಗ ಸಡನ್ ರಿಯಾಕ್ಷನ್ ಕಾಲಲ್ಲಿ ನೋಡೋಣ. ಬಿಸಿ. ಹಲೋ ಹೇಳಿ ಪಪ್ಪ, ನಾನು ಐ ಲವ್ ಯು. ಏಂತಕ್ಕಂದ್ರೆ ಐ ಲವ್ ಯು. ಹೆಂಗ್ ಫೀಲ್ ಆಯ್ತಾ ನಿಮ್ಗೆ ನಾನು ಐ ಲವ್ ಯು ಹೇಳಿದ್ದು? ಏನು ಯಾವತ್ತೂ ಹೇಳೇ ಇಲ್ವಾ ನಾನು? ಏನ್ ವಿಷಯ ಏನಿಲ್ಲ, ಐ ಲವ್ ಯು ಅಂತ ಅಂದ್ಬಿಟ್ಟು ಯಾವತ್ತು ಹೇಳಿಲ್ವಲ್ಲ. ಐ ಆಮ್ ಪ್ರೌಡ್ ಆಫ್ ಯು ಅಂತ. ಏನು ಏನೇ ಇದು ವಿಷಯ ಇದ್ರೆ ಮಾತ್ರ ಹೇಳದ, ಹಿಂಗೇನಿಲ್ಲ, ಸುಮ್ನೆ. ಓಕೆ ಬಾಯ್. ಸೂಪರ್ ಬ್ರೋ ನೀವು. ಬಟ್ ಆದ್ರೆ ನಿಮ್ಮಪ್ಪ ಕೇಳಿದ್ರೆ ಏನಪ್ಪ ಯಾವತ್ತು ಇಲ್ದೇ ಇರೋದು ಇವತ್ತು ಅಂತ ಫೋನ್ ಮಾಡಿ ಅಂದ್ರೆ ಆಬ್ವಿಯಸ್ಲಿ ಬ್ರೋ, ಎಲ್ಲ ಹುಡುಗರು ನಾರ್ಮಲ್ ಆಗಿ ಈಗೇನೋ ಒಂದು ಅಂದ್ರೆ ಪ್ರೀತಿ ಅಂದ್ರೆ ಐ ಲವ್ ಯು ಅನ್ನೋ ಡೆಡಿಕೇಟೆಡ್ ವರ್ಡ್ ಇಲ್ಲ. ಹೌದು, ಇಷ್ಟಪಡ್ತೀನಲ್ಲ ನಿಮ್ನ, ಅದಕ್ಕೆ ಹಿಂಗೆಲ್ಲ ಮಾಡೋದು, ಕೋಪ ಮಾಡ್ಕೊಳ್ಳೋದು, ಫೋನ್ ಕಾಲ್ ಮಾಡಿ ಎಲ್ರಿಗೂ ಹೇಳ್ದಂಗೆ ನಾವಪ್ಪ ಅದನ್ನ ಕೇಳಿದ್ರೆ ಏನ್ ಡುಮ್ಕಾಯಿಸ್ಬೇಕು, ಏನ್ ತಗ್ಸ್ಕೋಬೇಕು, ಇಷ್ಟು ನೈಸ್ ಹೊಡಿತಾ ಇದೆಯಲ್ಲ ಅಂತ. ಆತರ ಈಗ ಅಲ್ಲೊಬ್ರು ಯಾರೋ ಏನಪ್ಪಾ ಏನಾಗೋಯ್ತು, ಕಾಲೇಜ್ ಹೋಗಿದ್ ಮಗ ಫೋನ್ ನೋಟ ಐ ಲವ್ ಯು ಅಂತ, ಅದು ಮೆತ್ತ ಹುಡ್ಗ ಹೆಂಗ್ ಹೇಳಿದ್ರೆ ಐ ಲವ್ ಯು ಅನ್ಬಿಟ್ಟ ಅಂದ್ರೆ ಅವ್ರಿಗೇನೋ ಆತರ ಎಲ್ಲ ಇಲ್ಲ. ಆಕ್ಚುಲಿ ಹೆಂಗೆ ಆಗೋದು, ಸಡನ್ ಸರ್ಪ್ರೈಸ್. ಏನಕ್ಕಪ್ಪ ಮಕ್ಳು ಹಿಂಗೆ ಸಡನ್ ಆಗಿ ಏನೋ ನಾವಪ್ಪ ಒಂದ್ ನಿಮಿಷ ಶಾಕ್ ಆಯ್ತು. ಫೋನ್ ಮಾಡಿ ಸಡನ್ ಆಗಿ, ಅದು ಬಿಸಿ ಇದ್ರಲ್ಲ, ಹೇಳಿ ಅದಕ್ಕೆ ಅವ್ರು ಹೇಳಿ ಅಂದಿದ್ದು. ನೋಡು ಇರಲ್ಲ ಅವರು, ಯಾರ್ದೋ ಕಾಲ್ ಬರ್ತದೆ ಅನ್ಬಿಟ್ಟು ಎತ್ಬಿಟ್ಟಿರ್ತಾರೆ. ಸೊ ಆತರ ಆಗಿದೆ.
ಓಕೆ. ಇಟ್ ವಾಸ್ ಅ ಗುಡ್ ಎಕ್ಸ್ಪೀರಿಯನ್ಸ್. ಅದೇ ಡೆಡಿಕೇಟೆಡ್ ಆಗಿ ಫೋನಲ್ಲಿ ಹೇಳಿಲ್ವಲ್ಲ, ಸೊ ನನ್ನ ಚಾಲೆಂಜ್ ನಾನು ಮಾಡ್ದಂಗೆ ಆಯಿತು. ಸೊ ಎಸ್ ಸಾರಿ ಪೇರೆಂಟ್ಸ್ ಎಲ್ಲ ಇನ್ನೂ ಎಕ್ಸೆಪ್ಟ್ ಮಾಡಿಲ್ಲಪ್ಪ ಅನ್ನೋದು ಇಲ್ಲ. ಏನ್ ಹೇಳ್ಬೇಕಂತ ನಾವ್ ಅನ್ಸ್ತೀವೋ ಅದು ಅಮ್ಮ ಹತ್ರನೇ ಕನೆಕ್ಟ್ ಮಾಡಿ. ಕರೆಕ್ಟ್. ಅದೇ ನಮ್ಮ ಅಕ್ಕ ತಂಗಿ ಅವರೆಲ್ಲ ಬಂದು ಅಪ್ಪ ಜೊತೆ ತುಂಬಾ ಕ್ಲೋಸ್ ಆಗಿರ್ತಾರೆ. ನಾವ್ ಮಾತಾಡ್ಬೇಕಂತ ಇರುತ್ತೆ, ಅವ್ರ ಜೊತೆ ನಮ್ಗೆ ಕನೆಕ್ಟ್ ಆಗ್ಬೇಕು, ಹೋಗಿ ಪಕ್ಕದಲ್ಲಿ ಕೂತ್ಕೋಬೇಕಂತ ಇರುತ್ತೆ. ಚಿಕ್ಕ ವಯಸ್ಸು ನನ್ಗೂ ಇತ್ತು, ಡ್ಯಾಡಿ ಇವಾಗಿಲ್ಲ, ಆದ್ರೂ ತುಂಬಾ ಮಾತಾಡ್ಬೇಕು ಅಂತರ ಇರುತ್ತೆ. ಆದ್ರೆ ಏನೋ ಒಂದು ಆ ಗಿಲ್ಟ್ ಫೀಲಿಂಗ್ ಏನೋ ಗೊತ್ತಿಲ್ಲ, ಚಿಕ್ಕ ವಯಸ್ಸಿನಾನೆ ಅದು ಮಾತಾಡಕ್ ಆಗಿಲ್ಲ. ಅದೇನೋ ನಮ್ ಜನರೇಷನ್ಗೆ ಅದು ನೀವ್ ಹೇಳಿರೋ ತರ ಗ್ಯಾಪ್ ಇತ್ತು. ಕರೆಕ್ಟ್. ತಾಯಿ ಇದಾರಲ್ಲ, ತಾಯಿ ಇಲ್ಲ, ತಾಯಿ ಇರೋಗಿ 1 ವರ್ಷ. ಸಾರಿ. ತಾಯಿ ತಂದೆ ಇಬ್ರು ಕಳ್ಕೊಂಡಿರೋದ್ರಿಂದ ಅವ್ರ ಇಂಪಾರ್ಟೆನ್ಸ್ ಆಕ್ಚುಲಿ ನಿಮ್ಗೆ ಜಾಸ್ತಿ ಗೊತ್ತು. ಈಗ ಎಷ್ಟೊಂದ್ ಜನ ಮಕ್ಳು ಅವ್ರ ಬಿಸಿ ಲೈಫಲ್ಲೋ ಅಥವಾ ಕೋಪದಲ್ಲೋ ಇಮ್ಮೆಚ್ಯೂರಿಟಿಲೋ ಇರೋ ಅಪ್ಪ ಅಮ್ಮನ್ನು ಚೆನ್ನಾಗಿ ನೋಡ್ಕೊಳಲ್ಲ, ಮಾತಾಡ್ಸಲ್ಲ, ಆತರ ಆಗ್ತಾ ಇದೆ. ಸೊ ಅಂತವ್ರಿಗೆಲ್ಲ ನೀವೇನ್ ಅಂತೀರಾ? ಅದ್ ಏನಂದ್ರೆ ನನ್ ಲೈಫಲ್ಲಿ ಇತ್ತು. ಲೈಕ್ ನಮ್ ತಾಯಿ ಇರೋವಾಗ ಬಂದು ನಾನ್ ಕೆಲಸ ಮಾಡ್ತಾ ಇದ್ದೆ, ಅವಾಗ ಬ್ಯುಸಿ ಆಗಿದ್ದೆ, ಅಷ್ಟು ಟೈಮ್ ಕೊಡಕ್ ಆಗಿಲ್ಲ. ಅವರು ಸಿಕ್ಕಾಗಿ ಹಾಸ್ಪಿಟಲೈಸ್ಡ್ ಆಗುವಾಗ ಬಂದು ಅವಾಗ ನಾನು ನಮ್ಮ ತಾಯಿನ ಬಂದು ಮಿಸ್ ಮಾಡ್ಕೊಂಡೆ. ಲೈಕ್ ನಾರ್ಮಲ್ ಆಗಿ ಇರೋದಕ್ಕಿಂತ ಅವ್ರ ಕಾನ್ಶಿಯಸ್ನೆಸ್ ಇಲ್ಲದೆ ಇರೋದು, ಸ್ಟ್ರಗಲ್ ಅವ್ರು ಮಾಡೋದೆಲ್ಲ ನೋಡುವಾಗ ಚೆನ್ನಾಗಿರುವಾಗ ಅದನ್ನ ಚೆನ್ನಾಗಿ ನೋಡ್ಕೊಂಡಿದ್ದೆ. ಇನ್ನ ಚೆನ್ನಾಗಿ ನೋಡ್ಕೊಂಡಿರ್ಬೋದಾಗಿತ್ತಲ್ಲ, ಇನ್ನ ಟೈಮ್ ಸ್ಪೆಂಡ್ ಮಾಡ್ಬೋದಾಗಿತ್ತಲ್ಲ ಅಂತ ಅದಿತ್ತು. ಇವಾಗ ಇನ್ನ ಕಲ್ಕೊಂಡಿರೋ ಟೈಮಲ್ಲಿ ಒಂದೊಂದು ಟೈಮ್ ಫೋಟೋ ನೋಡ್ಕೊಂಡು ಅಲೋದು, ಆ ತರ ಫೀಲ್ ಇರೋ. ನಾನು ಅದೇ ಫ್ರೆಂಡ್ಗಾಗ್ಲಿ ಬೇರೆ ಯಾರ ನೋಡಿದ್ರು ಅವ್ರ ಅಪ್ಪ ಅಮ್ಮ ಬೈದ್ರು, ತಾಯಿ ತಂದೆ ಇಲ್ಲದಿರೋನ ಕೇಳಿ ಅಪ್ಪ ಅಮ್ಮ ಬೈಯೋದು ಹೊಡಿಯೋದು ಬಂದು ಎಷ್ಟು ಸುಖ ಕೊಡುತ್ತೆ ಅಂತ ಅದಿಲ್ದೇ ಇರೋರಿಗೆ ಖಂಡಿತ ಗೊತ್ತಾಗುತ್ತೆ. ಒಂದ್ ಪ್ರೀತಿಯಿಂದ ಊಟ ಆಯ್ತಾ ಅಮ್ಮ, ಊಟ ಆಯ್ತಪ್ಪ ಅಂತ ಕೇಳಿ ನೀವು ಹೋಗಿ ಲಕ್ಷ ದುಡ್ಕೊಂಡು ಬಂದ್ರೆ ಅವ್ರು ನನ್ಗೆ ಎತ್ಕೊಂಡ್ ಕೊಡು ಅಂತ ಯಾರ ತಂದೆ ತಾಯಿ ಕೇಳಲ್ಲ. ಅವ್ರಿಗೊಂದು ಮಾತು ಮನ್ಸು ನೋವು ಹರ್ಟ್ ಮಾಡ್ಬೇಡ, ಅವ್ರನ್ನ ಚೆನ್ನಾಗಿ ನೋಡ್ಕೊಂಡ್ರೆ ಸಾಕು, ಅಷ್ಟೇ ಕೇಳೋದು. ಅಂದ್ರೆ ಎಷ್ಟೊಂದ್ ಜನ ಚಿಕ್ಕ ಹುಡುಗರು ಗೊತ್ತಿರಲ್ಲ. ನೀವ್ ಹೇಳ್ದಂಗೆ ಕಳ್ಕೊಂಡ್ಮೇಲೆ ಅದೆಲ್ರಿಗೂ ಎಲ್ಲಾ ವಸ್ತು ಬಗ್ಗೆ ಬೆಲೆ ಗೊತ್ತಾಗೋದು. ಅದ್ರ ಬದಲು ನೋಡಿ ಕಲಿಬೋದಲ್ವಾ, ನಮ್ ಲೈಫಲ್ಲೇ ಆಗ್ಬೇಕು ಅನ್ನೋದೇನಿಲ್ಲ. ಈಗ ನೀವ್ ಹೇಳ್ದಂಗೆ ಅವ್ರು ಹೊಡೆದ್ರು ಖುಷಿ ಪಡ್ತಾ ಇದ್ದೆ ಅಂತ ಇವತ್ತು ಅಂತೀರಾ, ಬಟ್ ಅವಾಗ ನಾವು ಯಾಕೆ ಹೊಡಿತೀರಾ, ನೀನ್ ಸರಿ ಇಲ್ಲ, ಬೇರೆಯವ್ರ ಮನೇಲಿ ನೋಡು ಅಂತೆಲ್ಲ ಅಂತೀವಿ. ಈಗ ನೀವ್ ಹೇಳಿದ್ರಿ ನಿಮ್ ಮನೇಲಿ ಇನ್ನ ಅಕ್ಸೆಪ್ಟ್ ಮಾಡಿಲ್ಲ ಅಂತ, ನಿಮ್ಗೆ ತುಂಬಾ ಬೇಜಾರಾಗುತ್ತಾ? ಇನ್ನ ದೂರ ಇರೋದು ಅವರಿಂದ? ದೂರ ಇರೋದೇ ಏನು ಮಾಡಕ್ಕಾಗಲ್ಲ, ಅಕ್ಸೆಪ್ಟ್ ಮಾಡ್ಬೇಕಲ್ಲ. ಅಕ್ಸೆಪ್ಟ್ ಮಾಡಿದ್ರೇನೋ ಇರುತ್ತಲ್ಲ ಪ್ರಾಬ್ಲಮ್ಸ್, ಅಕ್ಕಪಕ್ಕ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಷನ್ಸ್ ಎಲ್ಲ ಹಿಂಗಾಗಿದ್ದಾರೆ, ಚೇಂಜ್ ಆಗಿದ್ದಾರೆ ಅಂತೆಲ್ಲ ಇರ್ತಾರೆ. ಅದನ್ನೆಲ್ಲ ನಾವು ಏನು ಮಾಡಕ್ಕಾಗಲ್ಲ. ಎಷ್ಟು ಮಿಸ್ ಮಾಡ್ಕೊಂತೀರಿ? ತುಂಬಾ ಮಿಸ್ ಮಾಡ್ಕೊಂತೀವಿ. ನಿಮ್ ತಂದೆ ಹೆಸರು? ಜಯವೇಲು. ಒಂದ್ಸಲಿ ಪರವಾಗಿಲ್ಲ, ಯಾಕಂದ್ರೆ ನೀವೀಗ ಅವ್ರ ಜೊತೆ ದೂರ ಇದ್ರ ಆದ್ಮೇಲೆ ಫೋನ್ ಮಾಡಂತಿನೂ ಮಾತಾಡಲ್ಲಲ್ವಾ, ಇದೇ ಮೂಲಕ ಯಾರು ಗೊತ್ತು ಅವ್ರ ವಿಡಿಯೋ ನೋಡ್ಬೋದೇನೋ. ಸೊ ಅವ್ರಿಗೆ ಐ ಲವ್ ಯು ಪಪ್ಪ, ಹ್ಯಾಪಿ ಫಾದರ್ಸ್ ಡೇ, ಸಾಧ್ಯವಾದ್ರೆ ನಾನು ಅಕ್ಸೆಪ್ಟ್ ಮಾಡಿ ಅಂತ ಹೇಳಿ ಯಾರು ಗೊತ್ತು. ಐ ಲವ್ ಯು ಪಪ್ಪ, ಅಕ್ಸೆಪ್ಟ್ ಮಾಡಿ, ತುಂಬಾ ಮಿಸ್ ಮಾಡ್ತಾ ಇದ್ದೀರಿ. ನೀವೇ ನೋಡಿದ್ರಿ ನಂದು ಬಿಗ್ದವ್ರೆಲ್ಲ ಹೇಗ್ ರಿಯಾಕ್ಟ್ ಮಾಡಪ್ಪ ಅಮ್ಮ ಬಾಪ ಬೇಗ ಮನೆಗ್ ಬಾಪ ಅಂದ್ರು, ಒಬ್ರು ಊಟ ಮಾಡಿದ್ರ ಅಂದ್ರು. ನನ್ನ ಪ್ರಕಾರ ಯಾರು ಮಂಗಳಮುಖಿಯರ್ಗು 99% ಯಾರು ಅಪ್ಪ ಅಮ್ಮಂದಿರು ಒಪ್ಕೊಂಡಿರಲ್ಲ. ಅವ್ರು ಆಕ್ಚುಲಿ ಅಪ್ಪ ಅಮ್ಮ ಇದ್ರು ಅನಾಥರು ಲೆಕ್ಕನೇ. ಫಾದರ್ಸ್ ಡೇ, ಮದರ್ಸ್ ಡೇ ಏನೋ ಲೆಕ್ಕಕ್ಕೆ ಇಲ್ಲ, ಅವ್ರ ದಿನಾನೇ ಲೆಕ್ಕಕ್ಕಿಲ್ಲ ಅನ್ಕೊಳ್ಳಿ. ಯಾಕಂದ್ರೆ ಪ್ರತಿದಿನ ಒಬ್ರು ಬೈತಾನೆ ಇರ್ತಾರೆ ಅಂದ್ರೆ ಅವ್ರ ಸ್ಥಿತಿ ಏನಾಗ್ಬೋದು. ಯಾಕಂದ್ರೆ ಈಗ ಯಾರಿಗೇ ಆಗ್ಲಿ ಫಸ್ಟ್ ತಪ್ಪು ಮಾಡಿದ್ರೆ ಅದು ಹೊಡಿಯೋದಾಗ್ಲಿ ಕೈ ಹಿಡಿದು ಕಲ್ಸೋದಾಗ್ಲಿ ಅಪ್ಪ ಅಮ್ಮನೇ. ಸೊ ಅವರೇ ಇಲ್ದಾಗ ಮನೆಗೆ ಹೋದ್ಮೇಲೆ ಆ ನೋವು ಒಂದು. ಈಗ ನೋಡಿ ಅವ್ರಿಗೆ ಅಪ್ಪ ಅಮ್ಮ ಇಲ್ಲ, ಆದ್ರೆ ನಿಮ್ಗೆ ಇರೋ ಮಕ್ಳು ನೀವು ಕಳ್ಕೊಬೇಡಿ, ಸಾಧ್ಯವಾದ್ರೆ ಅಕ್ಸೆಪ್ಟ್ ಮಾಡಿ. ಸರ್ ನಿಮ್ಮ ಹೆಸರು? BN ಜಗನ್ನಾಥ್ ಗುಪ್ತಾ. ನಮಸ್ತೆ ಸರ್. ಕೆಲವು ಪ್ರೀತಿ ಇದ್ರು ತೋರ್ಸ್ಕೊಳಕ್ ಬರಲ್ಲ, ಬಂದಿದ ತಕ್ಷಣ ಭಯದಿಂದ ಇರೋದೇ ಮರ್ಯಾದೆ ಅಂತ ಅನ್ಕೊಂಡ್ಬಿಡ್ತಾರೆ. ಸೊ ಅದಕ್ಕೆ ನಿಮ್ ಮಕ್ಳಿದಾರ? ಓಕೆ. ಅವ್ರು ಹೆಂಗೆ ಎಕ್ಸ್ಪ್ರೆಸ್ ಮಾಡ್ಕೊಳ್ಳಲ್ಲ? ಎಲ್ರು ತರ ಜಾಲಿಯಾಗಿರ್ತಾರೆ, ಮಾತಾಡ್ತಾರೆ, ಡ್ಯಾಡಿ ಅಂತ ರೆಸ್ಪೆಕ್ಟ್ ಕೊಡ್ತಾರೆ, ನಾವು ಮಕ್ಕಳು ಅಂತ ರೆಸ್ಪೆಕ್ಟ್ ಕೊಡ್ತೀವಿ. ಬಟ್ ನಿಮ್ಗೆ ಯಾವತ್ತನ ಡೆಡಿಕೇಟೆಡ್ ಆಗಿ ಐ ಲವ್ ಯು ಅನ್ನೋ ವರ್ಡ್ ಹೇಳಿದಾರ? ಐ ಲವ್ ಯು ಆತರ ಪರ್ಟಿಕ್ಯುಲರ್ ಐ ಲವ್ ಯು ಅಂತ ಹೇಳಿಲ್ಲ, but ಡ್ಯಾಡಿ ಅಂತ ಅಪ್ಕೊಂತಾರೆ ಅಷ್ಟೇ ಬಿಟ್ಟೆ. ನೀವು ಹೇಳ್ದಂಗೆ ಐ ಲವ್ ಅಂತ ಹೇಳಿಲ್ಲ, ಹಗ್ ಮಾಡ್ತಾರೆ. ಅದು ಏನು ನಾಟ್ ಡೈಲಿ, ಒನ್ಸ್ ಇನ್ ಎ ವೇ ಇಫ್ ಯು ಫೀಲ್ಸ್ ವೆರಿ ಹ್ಯಾಪಿ, ಥ್ಯಾಂಕ್ ಯು ಡ್ಯಾಡಿ ಅಂತ ಇಟ್ಕೊಂತಾನೆ. ಹುಡುಗನ ಮಗ? ಹೌದಾ, ಒಳ್ಳೇದು. ಹಂಗಾರೆ ಎಕ್ಸ್ಪ್ರೆಸಿವ್ ಇದಾರೆ. 50 years old. ಹೌದಾ? ನನ್ನ ಮಗನಿಗೆ 50 ವರ್ಷ. ಸರ್ ನಿಮ್ಗೆ ಎಷ್ಟು ಇಯರ್ಸ್ ಸರ್? 80. ಹೌದಾ ಸರ್? 19 ವರ್ಷ. 80 ಅಂತೆಲ್ಲ ಗೊತ್ತೇ ಆಗಲ್ಲ. 80 ಅಷ್ಟರಲ್ಲಿ ನಾವೆಲ್ಲ ಇರ್ತೀವಲ್ಲ. ಒಂದ್ ಮಗ ಸಂತೋಷಕ್ಕೂ ನಮ್ಮನ್ನ ಮಾತಾಡಿದ್ರೆ ವಿಲ್ ಬಿ ಮೋರ್ ಇಂಪ್ರೆಸ್ಡ್, ಮೋರ್ ಹ್ಯಾಪಿ. ನಮ್ಮ ಹೆಲ್ತ್ ಪಾಯಿಂಟ್ ಆಫ್ ವ್ಯೂ ಆಲ್ಸೋ 100% ಜಂಪ್ ಆಗುತ್ತೆ. ಹೌದಾ ಸರ್? ಹೆಲ್ತ್ ಪಾಯಿಂಟ್ ಆಫ್ ವ್ಯೂ ಮಕ್ಕಳು ಯಾವತ್ತು ನಮ್ಮ ಖುಷಿಯಾಗಿ ನಮ್ಮ ಹತ್ರ ಮಾತಾಡ್ತಾರೋ ಅವು ನಮ್ಮ ಹೆಲ್ತ್ ಪ್ರಾಬ್ಲಮ್ ಗೊತ್ತಾಗಲ್ಲ. ನಮ್ಗೆ ಇಂಥ ಮಕ್ಳಿದ್ರೆ ಸಾಕಪ್ಪ, ನಮ್ಗೆ ಏನು ಬೇಡ, ದುಡ್ಡು ಬೇಡ, ಏನು ಬೇಡ ಅನಿಸ್ತದೆ. ಒಂದೊಂದ್ಸರಿ ಜಗಳ ಆಡ್ತಾರೆ, ಸುಮ್ಮನೆ ಮಾಮೂಲಿ ಓಡ್ತಾರೆ ಅಷ್ಟೇ. ಅವಾಗ ನಾರ್ಮಲ್ ನೀವು ಮಕ್ಳು ಹುಡುಗಾಟ ಅನ್ಬಿಟ್ಟು ಬಿಟ್ಬಿಡ್ತೀರಾ. ಅವ್ರು ಹೇಳ್ದಂಗೆ ನಿಮ್ಮಪ್ಪ ಅಮ್ಮಂಗೂ ನೀವು ಬೇರೆ ಏನೋ ಮಾಡಕ್ಕಾಗಲ್ಲ, ಅವ್ರು ಮಾಡಿದಷ್ಟು ದುಡ್ಡು ನೀವು ಕೊಡಕ್ಕಾಗಲ್ಲ, ಏನು ಕೊಡಕ್ಕಾಗಲ್ಲ. ಓನ್ಲಿ ಕೊಡ್ಬೋದ್ರೆ ಮನಶಾಂತಿ, ನೆಮ್ಮದಿ, ಗೌರವ, ಮರ್ಯಾದೆ ಅಂತೂ ಎಲ್ರು ಕೊಡ್ತಾ ಇರ್ತೀರಾ. ಅದ್ರ ಜೊತೆಗೆ ನೆಮ್ಮದಿಗೆ ಈ ತರ ಖುಷಿಯಾಗಿ ಅವ್ರು ಹೆಂಗೆ ಅವ್ರು ತಪ್ಕೊಂಡಾಗ ತುಂಬಾ ಖುಷಿ ಆಗುತ್ತೆ ಅಂದ್ರು
ಆ ಥರ ಅವಾಗ ನೀಟಾಗಿ ಮಾತಾಡಿ ಟೈಮ್ ಕೊಟ್ಟು ಕೆಲಸ ಅಂದ್ಬಿಟ್ಟು ಬಿಸಿ ಆಗಬೇಡಿ. ಸೊ ದಟ್ ಕೀಪ್ಸ್ ದಮ್ ವೆರಿ ಹೆಲ್ದಿ. ಇವರೇ ಸಾಕ್ಷಿ ಅದಕ್ಕೆ. 100% sir. My health improvement because of my children only. ಸೂಪರ್ ಸರ್, ಥ್ಯಾಂಕ್ ಯು ಸರ್, ನೈಸ್ ಮೀಟಿಂಗ್ ಯು. ಸಿ ಯು ಸರ್, ಥ್ಯಾಂಕ್ ಯು ಸರ್. ಸೊ ಗೈಸ್, ಈ ವಿಡಿಯೋ ನೋಡಾದ್ಮೇಲಾದ್ರೂ ಯಾರ ನಿಮ್ಮ ತಂದೆ ಕಾಲ್ ಮಾಡಿದ್ರಿ ಅಥವಾ ಕಾಲ್ ಮಾಡ್ತೀರಾ, ಕಾಲ್ ಮಾಡಿದ್ರೆ ನಿಮ್ಮ ತಂದೆ ಏನು ಹೇಳಿದ್ರು ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ನಾನು ಯಾವ ಚಾಲೆಂಜ್ ಮಾಡಬೇಕು ಅಥವಾ ಯಾವ ಟಾಪಿಕ್ ಮೇಲೆ ಕಂಟೆಂಟ್ ಮಾಡಬೇಕು ಅಂತ ಕಮೆಂಟ್ ಮಾಡಿ ತಿಳಿಸಿ. ಯಾವ ಕಮೆಂಟ್ಗೆ ಮೋಸ್ಟ್ ಲೈಕ್ಸ್ ಬಂದಿರುತ್ತೋ ಆ ಚಾಲೆಂಜ್ ಅಥವಾ ಆ ಕಂಟೆಂಟ್ನ ನಾನು ಮಾಡ್ತೀನಿ. ಇನ್ನಷ್ಟು ಕ್ರೇಜಿ ವೀಡಿಯೋಸ್ಗೆ ನಾನು ಇನ್ಸ್ಟಾಗ್ರಾಮು ಯೂಟ್ಯೂಬ್ ಪೇಜ್ನ ಫಾಲೋ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಬಟನ್ ಆನ್ ಮಾಡ್ಕೊಳ್ಳಿ, ಅಪ್ಡೇಟ್ ಆಗಿರಿ. ಸಿ ಯು.